ಎಲ್ಲರಿಗೂ ನಮಸ್ಕಾರ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಪ್ರಾರಂಭ ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 23 ಲಕ್ಷ ಮತದಾರರು ಇದ್ದಾರೆ. 2627 ಪೋಲಿಂಗ್ ಬೂತ್ಸ್ ಇದ್ದಾವೆ. ಎಲ್ಲ ಪೋಲಿಂಗ್ ಬೂತ್ಸ್ ಕೂಡ ಬೂತ್ ಲೆವೆಲ್ ಆಫೀಸರ್ಸನ್ನು ನೇಮಕ ಮಾಡಿದ್ವಿ. ಈಗಾಗಲೇ ಜೂನ್ 8ನೇ ತಾರೀಕು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಕೂಡ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. BLOಸ್ಗೆ, ಪೊಲಿಟಿಕಲ್ ಪಾರ್ಟೀಸ್ಗೆ, ನ್ಯಾಷನಲ್ ರಿಕಗ್ನೈಸ್ಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಮೀಡಿಯಾ ಕೂಡ ಅವತ್ತು ವರ್ಕ್ಶಾಪಲ್ಲಿ ಇದ್ದರು ಮತ್ತು ಎಲ್ಲ ಆಫೀಸರ್ಸ್ ಕೂಡ ನಾವು ಟ್ರೈನಿಂಗ್ ಕೊಟ್ಟಿದ್ವಿ. PDOಗಳಿಗೆ, DEOಗಳಿಗೆ, ಎಲ್ಲ VAOಸು. ಸೊ ಎಲ್ಲರೂ ಕೂಡ ನಾವು SIR ಅಂದರೆ ಏನು, ಅವ್ರದ್ದು ಏನೇನು ಪಾತ್ರ ಇದೆ ಅಂತ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಸಿದ್ಧತೆಗಳನ್ನು ನಾವು ಸಂಪೂರ್ಣ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿಂದ ಜೂನ್ 30ರಿಂದ ಜುಲೈ 29 ತನಕ ಪ್ರತಿಯೊಬ್ಬ ಮತದಾರರು ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ BLOಗಳು ಎನ್ಯೂಮರೇಷನ್ ಫಾರ್ಮನ್ನು 2 ಕಾಪೀಸ್ ನಿಮಗೆ ಕೊಡ್ತಾರೆ. ಪ್ರತಿಯೊಬ್ಬ ಮತದಾರರು ಕೂಡ 2 ಕಾಪಿ ಎನ್ಯೂಮರೇಷನ್ ಫಾರ್ಮನ್ನು ನಿಮ್ಮ ಮನೆಗೆ ಬಂದು ಅವರು ಕೊಡ್ತಾರೆ. ಸೊ ಎನ್ಯೂಮರೇಷನ್ ಫಾರ್ಮಲ್ಲಿ ಏನೇನು ಇರುತ್ತದೆ ಅಂತ ತಾವು ಒಂಚೂರು ಅರ್ಥ ಮಾಡಿಕೊಳ್ಬೇಕು. ಫಸ್ಟ್ ಪಾರ್ಟ್ ಪ್ರೀಪ್ರಿಂಟೆಡ್ ಆಗಿ ಇರುತ್ತದೆ. ಅದರಲ್ಲಿ ನಿಮ್ಮದು ಭಾವಚಿತ್ರ, ಹೆಸರು, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್, ಕಾನ್ಸ್ಟಿಟ್ಯುವೆನ್ಸಿ ಪ್ರೀಪ್ರಿಂಟ್ ಆಗಿ ಬರುತ್ತದೆ. ಎರಡನೇ ಪಾರ್ಟ್ 2 ಅಲ್ಲಿ A and B ಅಂತ ಇರುತ್ತೆ. A ಪಾರ್ಟಲ್ಲಿ 2002ರಲ್ಲಿ ತಾವು ಮತ ಹಾಕಿದರೆ ಅದರದ್ದು ಡೀಟೇಲ್ಸು, ಯಾವ ಕ್ಷೇತ್ರದಲ್ಲಿ ಮತ್ತು ಪಾರ್ಟ್ ನಂಬರ್, ಸೀರಿಯಲ್ ನಂಬರ್, ನಿಮ್ಮದು ಎಪಿಕ್ ID, ನಿಮ್ಮ ಹೆಸರು, ಈ ಥರ ಡೀಟೇಲ್ಸನ್ನು ಎರಡನೇ ಪಾರ್ಟಲ್ಲಿ A ಅಲ್ಲಿ ತಾವು ಭರ್ತಿ ಮಾಡಬೇಕು. ಸಪೋಸ್ ತಾವು 2002ರಲ್ಲಿ ಮತ ಹಾಕಿಲ್ಲ ಅಂತ ಹೇಳಿದರೆ ಯಾವ ಸಂಬಂಧಿಕರು ಇದ್ದಾರೆ ಅಂತ ಹೇಳಿ ಪ್ರೋಜನಿ ಅಂತ ಕರಿತೀವಿ. ಸೊ ಅವ್ರದ್ದು ಡೀಟೇಲ್ಸನ್ನು ಅಲ್ಲಿ ಭರ್ತಿ ಮಾಡಬೇಕು. ಅದು ಉದಾಹರಣೆಗೆ ನಿಮ್ಮ ತಂದೆ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು. ಸೊ ಆ ಥರ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಪಾರ್ಟ್ 3ಯಲ್ಲಿ ಬೇಸಿಕ್ ಡೀಟೇಲ್ಸ್, ಹೆಸರು, ಆಧಾರ್ ನಂಬರ್, ಮೊಬೈಲ್ ನಂಬರ್, ಸೊ ಈ ಥರ ಡೀಟೇಲ್ಸನ್ನು ಕ್ಯಾಪ್ಚರ್ ಮಾಡ್ತೀವಿ. ಪಾರ್ಟ್ 4ಅಲ್ಲಿ ಒಂದು ಡಿಕ್ಲರೇಷನ್, ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ಸರಿ ಇದೆ, ನಾನು ಒಂದು ಸಿಟಿಸನ್ ಇದ್ದೀನಿ, ಇಂಡಿಯಾ ಸಿಟಿಸನ್ನು. ಮತ್ತು ಮೂರನೇದು, ಯಾವುದಾದ್ರೂ ಡೀಟೇಲ್ಸ್ ತಪ್ಪಾಗಿ ನಾನು ಕೊಟ್ಟಿದ್ದರೆ RP ಆ್ಯಕ್ಟ್ 1950 ಸೆಕ್ಷನ್ 3 ಪ್ರಕಾರ ಇಂಪ್ರಿಸನ್ಮೆಂಟು ಮತ್ತು 1 ಇಯರ್ ಇಂಪ್ರಿಸನ್ಮೆಂಟ್ ಇದೆ ಅಂತ ಒಂದು ಡಿಕ್ಲರೇಷನ್ ಇರುತ್ತೆ. ತಾವು ಸಹಿ ಮಾಡಿ ಕೊಡಬೇಕು. ಅದೇ ರೀತಿಯಲ್ಲಿ BLO ಕೂಡ ಸಹಿ ಮಾಡಿ ನಿಮಗೆ 1 ಕಾಪಿ ಕೊಡ್ತಾರೆ. ಇದು ಅಕ್ನಾಲೇಜ್ಮೆಂಟು ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ತಾವು ಮುಖ್ಯವಾಗಿ ಪ್ರತಿಯೊಂದು ಮತದಾರರು ಕೂಡ ಗಮನ ಹರಿಸಬೇಕಾಗಿರೋದು ಏನಂತ ಹೇಳಿದರೆ, ಎನ್ಯೂಮರೇಷನ್ ಫಾರ್ಮನ್ನು ದಯವಿಟ್ಟು ತಾವು ಸೈನ್ ಮಾಡಿ ಕೊಡಬೇಕು. ಸೈನ್ ಮಾಡಿ ಕೊಟ್ಟರೆ ಮಾತ್ರ ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡ್ತೀವಿ. ಅದರಲ್ಲಿ ನಿಮ್ಮ ಹೆಸರು ಬರುತ್ತದೆ. ಈಗ ಉದಾಹರಣೆಗೆ ಈಗ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ, ಬಟ್ ತಾವು ಎನ್ಯೂಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದರೆ ಆಗಸ್ಟ್ 5 ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೋದಿಲ್ಲ. ಆಮೇಲೆ ಮತ್ತೆ ತಾವು ಅಪ್ಲಿಕೇಶನ್ ಹಾಕೋಬೇಕು AERO ಹತ್ರ ಅಥವಾ DEO ಹತ್ರ. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ, ಈಗ ನಿಮ್ಮ ಮನೆಗೆ ಬಂದು ಏನು ಎನ್ಯೂಮರೇಷನ್ ಫಾರ್ಮನ್ನು ಕೊಡ್ತಾರೆ ಅದರಲ್ಲಿ ಬೇಸಿಕ್ ಡೀಟೇಲ್ಸನ್ನು ಕೊಟ್ಟರೆ ಆಗುತ್ತದೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡೋದು, ನಮ್ಮ ಜಿಲ್ಲೆಯಲ್ಲಿ 98% ಮ್ಯಾಪಿಂಗ್ ಆಗಿದೆ. ಅಂದರೆ 23 ಲಕ್ಷ ಮತದಾರರಲ್ಲಿ ಸುಮಾರು 50,000 ಬಿಟ್ಟು ಬೇರೆಯವ್ರದ್ದೆಲ್ಲ ಮ್ಯಾಪಿಂಗ್ ಆಗಿದೆ. ಅಂದರೆ ಏನರ್ಥ, 2002 ಮತದಾರರ ಪಟ್ಟಿಗೂ ಈಗ ಇರುವ ಮತದಾರರ ಪಟ್ಟಿಗೂ ನಾವು ಮ್ಯಾಪಿಂಗ್ ಮಾಡ್ಕೊಂಡಿದ್ದೀವಿ. ಐದರ್ ಡೈರೆಕ್ಟಾಗಿ ವೋಟರ್ಸ್ ಇದ್ದರೆ ಅವ್ರದ್ದು ಮ್ಯಾಪಿಂಗ್, ಅಥವಾ ಅವರು ಸಂಬಂಧಿಕರ ಮುಖಾಂತರ ನಾವು ಮ್ಯಾಪಿಂಗನ್ನು ಮಾಡ್ಕೊಂಡಿದ್ದೀವಿ. ಸೊ ಈ 98% ಮತದಾರರು ಏನಿದ್ದಾರೆ ಅವ್ರದ್ದು ಏನೂ ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಈಗ ಇಲ್ಲ. ಬರೀ ಅವ್ರದ್ದು 2002 ವೋಟರ್ಸ್ ಲಿಸ್ಟಲ್ಲಿ ಡೀಟೇಲ್ಸ್ ಮಾತ್ರ ಅವ್ರು ಫಿಲ್ ಮಾಡಿ ಕೊಟ್ಟರೆ ಸಾಕು. ಈಗ ಸಪೋಸ್ ನಿಮಗೆ ಆ 2002ದು ಡೀಟೇಲ್ಸ್ ಸಿಗಲಿಲ್ಲ, ಹೇಗೆ ಸಿಗುತ್ತೆ ಅಂದರೆ ಅದರಲ್ಲಿ ಒಂದು 3 ಚಾನಲ್ಸ್ ಇದೆ. ಒಂದು, ನಿಮ್ಮ BLO ಹತ್ರನೇ ಕೇಳ್ಬೋದು. BLO ಹೆಸರು ಮತ್ತು ಫೋನ್ ನಂಬರು ಎನ್ಯೂಮರೇಷನ್ ಫಾರ್ಮಲ್ಲಿ ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ, ಅವರಿಗೆ ನೇರವಾಗಿ ತಾವು ಸಂಪರ್ಕ ಮಾಡ್ಬೋದು. ಎರಡನೇದು ಹೇಗೆ ತಗೋಬೋದು, ECI ನೆಟ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಆ್ಯಪಲಲ್ಲಿ ಮತ್ತು ಆ್ಯಂಡ್ರಾಯ್ಡ್ ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ತಾವು ನೇಮ್ ಸರ್ಚ್ ಮಾಡಿದರೆ ಸಿಗುತ್ತೆ. ಮೂರನೇದು 1950ಗೆ ತಾವು ಕಾಲ್ ಮಾಡಿದರೆ ನಿಮಗೆ ಮಾಹಿತಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಖುದ್ದಾಗಿ ತಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್ಗೆ ಹೋಗಿ ತಾವು ಆ ಮಾಹಿತಿಯನ್ನು ತಗೋಬೋದು. ಸೊ ಇಷ್ಟು ರೀತಿಯಲ್ಲಿ ತಾವು ಮಾಹಿತಿಯನ್ನು ತಗೊಂಡು ಅಪ್ಡೇಟ್ ಮಾಡಿ ಸೈನ್ ಮಾಡಿ ಕೊಟ್ಟರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್.
ಸಪೋಸ್ ತಾವು ಎನ್ಯೂಮರೇಷನ್ ಫಾರ್ಮ್ ಕೊಡೋಕ್ಕಾಗಲಿಲ್ಲ ಅಂದರೆ ನಿಮಗೆ ಒಂದು ನೋಟಿಸ್ ಬರುತ್ತೆ. ಆ ನೋಟಿಸ್ ಬಂದಾಗ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಕೊಡಬೇಕು. ಒಂದು 12 ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಆ 12 ಡಾಕ್ಯುಮೆಂಟ್ಸಲ್ಲಿ ನನಗೆ ಯಾವುದೂ ಇಲ್ಲ ಅಂತ ಹೇಳಿದರೆ ಸ್ಥಳೀಯ ಸಂಸ್ಥೆಗಳು, ಕಾರ್ಪೊರೇಷನ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, CMC, TMC ಅವರಿಂದ ಒಂದು ತಾವು ಅಲ್ಲಿ ವಾಸ ಇದ್ದೀರಾ ಅಂತ ಒಂದು ಸರ್ಟಿಫಿಕೇಟ್ ತಗೊಂಡು, ಮೋಸ್ಟ್ಲಿ ರೆವಿನ್ಯೂಯಿಂದ ಕೊಡ್ತಾರೆ VAOಗಳು, ಅದನ್ನು ತಗೊಂಡು ಸಬ್ಮಿಟ್ ಮಾಡಿದರೆ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಪ್ರಕ್ರಿಯೆದು ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಯಾವ ಒಬ್ಬ ಎಲಿಜಿಬಲ್ ವೋಟರ್ ಕೂಡ ಕೈ ಬಿಡಬಾರ್ದು ಅನ್ನೋದೇ ನಮ್ಮದು ಉದ್ದೇಶ. ಸೊ ಹಾಗಾಗಿ ಸಾಕಷ್ಟು ಅವಕಾಶ ಕೊಡ್ತೀವಿ ನಿಮಗೆ. ಆ ಡಾಕ್ಯುಮೆಂಟ್ಸನ್ನು ಕೊಡ್ಲಿಕ್ಕೆ ಕೂಡ ಎಲ್ಲ ಸಹಕಾರನೂ ನಾವು ಕೊಡ್ತೀವಿ. ಆ ಒಂದು ರೀಸನ್ಗೋಸ್ಕರನೇ ನಾವು ಎಲ್ಲ VAOs, PDOs, DEOsಗೆ ಸೆನ್ಸಿಟೈಸ್ ಮಾಡಿದ್ದೀವಿ. ಯಾರಾದರೂ ಒಬ್ಬರು ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ವಾಸ ಇದ್ದರೆ ನಿಮ್ಮ ಹತ್ರ ಅಪ್ರೋಚ್ ಮಾಡಿದರೆ ಯು ಹ್ಯಾವ್ ಟು ಗಿವ್ ದ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿದ್ದೀವಿ. ಸೊ ಇಷ್ಟೊಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸೊ ದಯವಿಟ್ಟು ತಾವೇನು ಆತಂಕ ಪಡುವ, ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ನಾವು ಎಲ್ಲರೂ 2002 ಇದೇ ಪ್ರಕ್ರಿಯೆಯನ್ನು ಇಡೀ ರಾಜ್ಯದಲ್ಲಿ ಮಾಡಿದ್ದಾರೆ. ಮನೆ ಮನೆಗೆ ಹೋಗಿ ಪ್ರತಿಯೊಂದು ಮತದಾರರು ಕೂಡ ಎನ್ಯೂಮರೇಷನ್ ಫಾರ್ಮನ್ನು ಕೊಟ್ಟು ವಾಪಸ್ ತಗೊಂಡಿದ್ದಾರೆ. ಸೊ ಈಗ ಮತ್ತೆ ಅದನ್ನು ಮಾಡ್ತಿದ್ದಾರೆ. ಆ್ಯಂಡ್ ಆಬ್ಸೆಂಟಿ ವೋಟರ್ಸು, ಶಿಫ್ಟೆಡ್, ಡೆತ್ತು, ಡೂಪ್ಲಿಕೇಟು, ಸೊ ಇವರೆಲ್ಲ ನಾವು ಗುರುತು ಮಾಡಿ ಅವರಿಗೆ ಮತ್ತೆ ನಾವು ಅವಕಾಶ ಕೊಡ್ತೀವಿ. ಸೊ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸನ್ನು ನಾವು ಆ್ಯಸ್ ಪರ್ ECI ಗೈಡ್ಲೈನ್ಸ್ ಅದನ್ನು ಕಡ್ಡಾಯವಾಗಿ ನಾವು ಫಾಲೋ ಮಾಡ್ತೀವಿ. ಸೊ ತುಮಕೂರು ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ಪ್ರತಿಯೊಬ್ಬ ಹೋಬಳಿ ಕೂಡ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಿದ್ವಿ. ನೋಡಲ್ ಅಧಿಕಾರಿ ಅವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಹೋಬಳಿ ಕೂಡ ಎನ್ಯೂಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. BLOಗೆ ಒಂದು ಆ್ಯಪ್ ಬಿಡುಗಡೆ ಆಗಿದೆ. ಆ ಆ್ಯಪ್ ಮುಖಾಂತರ ಅವ್ರು ಡಿಸ್ಟ್ರಿಬ್ಯೂಷನ್ ಆಗಿದೆಯಾ, ಉದಾಹರಣೆಗೆ ಒಬ್ಬ BLOಗೆ 1000 ಮತದಾರರು ಇದ್ದರೆ ಆ 1000 ಮತದಾರರು ಡಿಸ್ಟ್ರಿಬ್ಯೂಷನ್ ಆಗಿದೆಯಾ, ಎಷ್ಟು ಫಾರ್ಮ್ಸನ್ನು ಡಿಜಿಟಲೈಸ್ ಮಾಡಿದ್ದಾರೆ, ಅಂದರೆ ಅವರು ಫಾರ್ಮ್ ಮತ್ತೆ ಭರ್ತಿ ಮಾಡಿ ಸೈನ್ ಮಾಡಿ ಕೊಟ್ಟ ಮೇಲೆ ಅದನ್ನು ನಾವು ಅಪ್ಲೋಡ್ ಮಾಡಬೇಕು. ಬಿಕಾಸ್ ದಿಸ್ ಇಸ್ ಆಲ್ ಮಾನಿಟರ್ಡ್ ಅಟ್ ECI ಲೆವೆಲ್. ಸೊ ಅದನ್ನು ಕೂಡ ನಾವು ಮಾನಿಟರ್ ಮಾಡ್ತಿದ್ದೀವಿ. ಎಲ್ಲ ಸಿದ್ಧತೆಗಳನ್ನು ಮಾಡಿದ್ವಿ. ಸೊ ಪ್ರತಿಯೊಬ್ಬರೂ ಕೂಡ ಸಹಕಾರ ಕೊಡಬೇಕು. ಮುಖ್ಯವಾಗಿ ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳಿದರೆ BLAs, ಬೂತ್ ಲೆವೆಲ್ ಏಜೆಂಟ್ಸು, ವಿವಿಧ ಪಾರ್ಟೀಸದ್ದು ಏಜೆಂಟ್ಸನ್ನು ದೇ ಆಲ್ಸೋ ಕ್ಯಾನ್ ಬಿ ವಿಜಿಲೆಂಟ್. ನಿಮ್ಮ ಏರಿಯಾದಲ್ಲಿ ಬೂತ್ಸಲ್ಲಿ ಎನ್ಯೂಮರೇಷನ್ ಫಾರ್ಮ್ ಸಿಗಲಿಲ್ಲ, ಕೆಲವರಿಗೆ ಕೊಡಲಿಲ್ಲ, ಅಥವಾ ವಾಪಸ್ ಕಲೆಕ್ಟ್ ಮಾಡ್ಕೊಂಡಿಲ್ಲ, ಇದೆಲ್ಲ ಏನಾದರೂ ಇಶ್ಯೂಸ್ ಇದ್ದರೆ ದಯವಿಟ್ಟು ತಾವು ಡೈರೆಕ್ಟಾಗಿ ನಮಗೆ ಬಂದು ಸಂಪರ್ಕ ಮಾಡಿದರೆ ವಿ ವಿಲ್ ಬಿ ಅಟೆಂಡಿಂಗ್ ಟು ಯುವರ್ ಇಶ್ಯೂಸ್. ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯವಾದ ಸ್ಟೇಕ್ ಹೋಲ್ಡರ್ ಯಾರು ಅಂತ ಹೇಳಿದ್ರೆ ಮೀಡಿಯಾ. ಸೊ ನಿಮ್ಮ ಮುಖಾಂತರ ಎಲ್ಲರಿಗೂ ಹೇಳುವುದು, ಜನರು ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಸೊ ಅವೇರ್ನೆಸ್ ಇರಬೇಕು. ಆ್ಯಂಡ್ ದಿಸ್ ವಿಲ್ ಗೋ ಆನ್ ಅಂಟಿಲ್ July 29th. ಸೊ June 30th ಪ್ರಾರಂಭ ಮಾಡಿ July 29th ತನಕ ನಾವು ಫಾರ್ಮ್ಸನ್ನು ವಾಪಸ್ ಕಲೆಕ್ಟ್ ಮಾಡ್ತೀವಿ. ಸೊ ತಾವು ಬೇಗನೆ ಇದನ್ನು ಸಬ್ಮಿಟ್ ಮಾಡಿದರೆ ನಮಗೂ ಕೂಡ ಪ್ರಾಸೆಸ್ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.